ಕೆಫೆ ಬ್ಲಾಸ್ಟ್ ಶಂಕಿತರ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಮಾರ್ಚ್ 25ನೇ ತಾರೀಕು ಇಕ್ಬಾಲ್ಪುರದಲ್ಲಿ ಲಾಡ್ಜ್ ಬುಕಿಂಗ್ ಅನ್ನ ಮಾಡಿದ್ರು ಮತೀನ್ ತಾಹಾ ಹಾಗೇನೆ ಮುಸಾವಿರ್. ಲಾಡ್ಜ್ ನಲ್ಲಿ ಇರುವಂತಹ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಲಾಡ್ಜ್ ನಲ್ಲಿ ರೂಮ್ ಬುಕ್ ಮಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿತ್ತು. ಡ್ರೀಮ್ ಗೆಸ್ಟ್ ಹೆಸರಿನ ಲಾಡ್ಜ್ ನಲ್ಲಿ ಮುಸಾವಿರ್ ಹಾಗೇನೆ ತಾಹಾ ಇದ್ರು. ಆ ಶಂಕಿತರ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇಲ್ಲಿ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದ ಮೇಲೆ ಬೇರೆ ಬೇರೆ ಊರುಗಳನ್ನ ಇವರು ಸುತ್ತಿದ್ರು. ಫೈನಲಿ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಕೊಂಡಿದ್ರು. ತಮ್ಮ ಐಡೆಂಟಿಟಿ ಸಿಗಬಾರ್ದು ಅಂತ ಹೇಳಿ ಬೇರೆ ಬೇರೆ ರೂಪಗಳನ್ನ ಇವರು ಧರಿಸ್ತಾ ಇದ್ರು. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಕ್ಯಾಪ್ ಹಾಕೊಳ್ಳೋದು, ಮೀಸೆ ಬೋಳ್ಸೋದು, ಗಡ್ಡ ಬೋಳ್ಸೋದು, ಹಾಗೆ ಹೋಗೋದು. ಸೊ ಇಂಥದ್ದೆಲ್ಲ ಮಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಲಾಡ್ಜ್ಗಳಲ್ಲೂ ಕೂಡ ಇವರು ತಂಗಿದ್ರು. ಹಲವಾರು ಲಾಡ್ಜ್ಗಳನ್ನ ಇವರು ಚೇಂಜ್ ಮಾಡಿದ್ರು ಇಬ್ರು. ಸೊ ಅಲ್ಲಿ ಇಕ್ಬಾಲ್ಪುರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಲಾಡ್ಜ್ಗೆ ಅವರು ಹೋಗಿರೋದು. ಅಲ್ಲಿ ರೂಮ್ ಎನ್ಕ್ವೈರಿ ಮಾಡ್ತಿರುವಂತ ದೃಶ್ಯಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇದು ಸಿಸಿಟಿವಿ ಫುಟೇಜ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಬೇರೆ ಬೇರೆ ಲಾಡ್ಜ್ಗಳನ್ನ ಇವರು ಚೇಂಜ್ ಮಾಡ್ತಾ ಇದ್ರು. ತಮ್ಮನ್ನ ಟ್ರ್ಯಾಕ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ತಾ ಇದ್ರು. ಸರಿ, ಈಗ ಅವರು ಅರೆಸ್ಟ್ ಆಗಿದ್ದಾರೆ. ಎಷ್ಟೊತ್ತಿಗೆ ಜಡ್ಜ್ ಮುಂದೆ ಹಾಜರುಪಡಿಸಬಹುದು? ಶರ್ಮಿತಾ, ಏನು ಈಗಾಗಲೇ ಇಬ್ಬರು ಶಂಕಿತರನ್ನ ಬೆಂಗಳೂರಿನ ಒಂದು ಮಡಿವಾಳದ ಒಂದು ಏನು ಪೊಲೀಸ್ ಇಂಟ್ರಾಗೇಷನ್ ಸೆಲ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಈಗಾಗಲೇ ಎನ್ಐಎ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಇಂಟ್ರಾಗೇಷನ್ ಸೆಲ್ಗೆ ಆಗಮಿಸಿ ಅವರಿಂದ ಒಂದು ಪ್ರೈಮರಿ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಇದೇ ವೇಳೆ ಏನು ಆರೋಪಿಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕೂಡ ಎನ್ಐಎ ಅಧಿಕಾರಿಗಳು ಬೇಕಾದಂತಹ ಒಂದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವೆಹಿಕಲ್ಸ್ ಇರಬಹುದು, ಮತ್ತೆ ಎನ್ಐಎ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಆ ಒಂದು ಪೇಪರ್ ವರ್ಕ್ ಏನಿದೆ ಅವುಗಳನ್ನ ಈಗ ಮುಗಿಸುವಂತ ಕೆಲಸವನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಏನು ಆರೋಪಿಗಳೇನಿದ್ದಾರೆ ಆರೋಪಿಗಳ ಒಂದು ಸಾಕಷ್ಟು ಚಲನವಲದ ಒಂದು ಸಿಸಿಟಿವಿಗಳನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆಕ್ಟ್ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಒಂದು ಇಕ್ಬಾಲ್ಪುರದ ಒಂದು ಏನು ಲಾಡ್ಜ್ ನಲ್ಲಿ ಒಂದು ರೂಮ್ ಮಾಡುವಂತ ಒಂದು ದೃಶ್ಯಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಿಸಿಟಿವಿ ಫುಟೇಜ್ ಅನ್ನ ಈಗ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಅವರು ಎಲ್ಲೆಲ್ಲಿ ತಂಗಿದ್ರು ಮತ್ತೆ ಎಷ್ಟು ದಿನ ಟ್ರಾವೆಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಇಕ್ಬಾಲ್ಪುರದ ಒಂದು ಲಾಡ್ಜ್ ನಲ್ಲಿ ಮಾರ್ಚ್ 25ನೇ ತಾರೀಕು ಇಬ್ರು ಕೂಡ ಒಂದು ಜೊತೆಲೇ ಇರುವಂತಹ ದೃಶ್ಯಗಳು ಕೂಡ ಏನು ಸರಿಯಾಗಿದೆ. ಏನು ಮತೀನ್ ತಾಹಾ ಮತ್ತೆ ಏನು ಮುಸಾವಿರ್ ಇದ್ದಾನೆ, ಇಬ್ರು ಕೂಡ ಒಂದೇ ಲಾಡ್ಜ್ ನಲ್ಲಿ ಒಂದು ರೂಮ್ ಅನ್ನ ಬುಕ್ ಮಾಡುವಂತಹ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಅವುಗಳನ್ನ ಕಲೆಕ್ಟ್ ಮಾಡಿಕೊಂಡು ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಇಬ್ಬರು ಆರೋಪಿಗಳನ್ನ ಪತ್ತೆ ಮಾಡಬೇಕಾದ್ರೆ ಅವರ ಒಂದು ಏನು ಟ್ರ್ಯಾಕ್ ಏನಿದೆ ಆ ಒಂದು ಟ್ರ್ಯಾಕ್ ಅನ್ನ ಪತ್ತೆ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಒಂದರಿಂದ ಒಂದು ಏನು ಲಾಡ್ಜ್ಗಳನ್ನ ಬುಕ್ ಮಾಡಿರೋದು ಮತ್ತೆ ಟ್ರಾವೆಲ್ ಮಾಡಿರುವಂತಹ ಸಂಪೂರ್ಣ ಹಿಸ್ಟ್ರಿ ಈಗ ಪತ್ತೆಯಾಗಿದ್ದು ಅವುಗಳ ಆಧಾರದ ಮೇಲೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.